ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಲೆಟ್ ಸಿ ಏನ್ ಮೆಸೇಜ್ ಬರ್ತದೆ ಟ್ಯಾರೋ ಕಡೆಯಿಂದ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ, ವಾಟ್ಸ್ ಕಮಿಂಗ್. ಹೋಗೋದಕ್ಕೂ ಮುಂಚೆ ಗೈಸ್, ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಓಕೆ, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕೋರ್ಸ್ ಬುಕ್ ಮಾಡಬೇಕು, ಯು ಗೈಸ್ ನೋ ದ ಪ್ರೊಸೀಜರ್ ಆಲ್ರೆಡಿ, ರೈಟ್? ಲೆಟ್ಸ್ ಸಿ. ದೇರ್ ಈಸ್ ಜಸ್ಟಿಸ್. ತುಂಬಾ ಜನರದು ಇಲ್ಲಿ ಝೋಡಿಯಾಕ್ ಸೈನ್ ತುಲಾ ರಾಶಿ, ಲೀಬ್ರಾ ರಾಶಿ ಅಥವಾ ಲೀಬ್ರಾ ದಶ, ಲೀಬ್ರಾದಲ್ಲಿರೋ ಯಾವುದೋ ಪ್ಲಾನೆಟ್ಸ್ ದಶ ಅಥವಾ ವೀನಸ್ ದಶ ಅಂತರ್ದಶ ಆಗಿರೋ ಪಾಸಿಬಿಲಿಟೀಸ್ ಇರುತ್ತೆ. ಲೀಬ್ರಾದಲ್ಲಿ ಏನೋ ಒಂದು ಮೇಜರ್ ಟ್ರಾನ್ಸಿಟ್ ಆಗ್ತಾ ಇರಬಹುದು, ಅವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ. ತುಂಬಾ ಜನ ಯಾವ್ದೊಂದು ಕಾರ್ಮಿಕ್ ಸೈಕಲ್ ನ ಡೀಲ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಪ್ರಾಬಬ್ಲಿ ನಿಮ್ ಲೈಫ್ ಅಲ್ಲಿ ಯಾರೋ ಇದಾರೆ, ನಿಮಗೆ ಕ್ವೆಶನ್ ಮಾರ್ಕ್ ಬರ್ತಾ ಇದೆ, ಲೈಕ್ ಲಿಟ್ರಲಿ ಈ ಪರ್ಸನ್ ನನ್ನ ಸೋಲ್ಮೇಟಾ, ನನ್ ಇವ್ರನ್ನೇ ಮದ್ವೆ ಆಗದ, ಅಥವಾ ಈ ಪರ್ಸನ್ ಯಾಕೆ ಬಂದ್ರು ನನ್ನ ಲೈಫ್ ಅಲ್ಲಿ, ಈ ತರ ತುಂಬಾ ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇಟ್ ಲುಕ್ಸ್ ಲೈಕ್ ಯು ಗೈಸ್ ಆರ್ ಡೀಲಿಂಗ್ ವಿತ್ ಅ ಕಾರ್ಮಿಕ್ ಕನೆಕ್ಷನ್, ಆ ತರ ಅನ್ನಿಸ್ತಾ ಇದೆ. ಬಿಕಾಸ್ ಜಸ್ಟಿಸ್ ಇಸ್ ಅ ಕಾರ್ಮಿಕ್ ಕಾರ್ಡ್. Okay, that is the reason. So probably possibilities ಇದೆ, you have to be bit careful. ಈ ಪರ್ಸನ್ ಜೊತೆ ಓವರ್ ಎಮೋಷನಲ್ ಆಗೋದಕ್ಕೆ ಹೋಗ್ಬಿಡಿ. ಅಂಡ್ ಐ ಥಿಂಕ್ ಆಸ್ ಅ ಪರ್ಸನ್ ನೀವು ಜಾಸ್ತಿ ಓವರ್ ಎಮೋಷನಲ್ ಅಲ್ಲ, ಬ್ಯಾಲೆನ್ಸ್ಡ್ ನೇಚರ್ ಜಾಸ್ತಿ ನಿಮ್ದು ಅಂತಾನೆ ಹೇಳ್ಬೋದು. ಲುಕ್ ಎಟ್ ದಿಸ್ ಕಿಂಗ್ ಆಫ್ ಸ್ವರ್ಡ್ಸ್. ನಿಮಗೆ ಯಾರು ಸಪೋರ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಲೈಕ್ ಎಮೋಷನಲ್ ಪರ್ಸನ್ ಅಂತೂ ಅಲ್ವೇ ಅಲ್ಲ ನೀವು. ಅಂಡ್ ನೀವು ಯಾರ ಸಪೋರ್ಟಿಗೂ ವೇಟ್ ಮಾಡ್ಕೊಂಡು ಕೂರಲ್ಲ. ಈಗ ಎಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದ್ರೆ, ಇಟ್ಸ್ ನಾಟ್ ದಟ್ ನೀವು ಎಮೋಷನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಲ್ಲ. ಸಿ, ಲುಕ್ ಎಟ್ ದಿಸ್. ಈ ಒಂದು ಕಾರ್ಡ್ ಅಲ್ಲೂ ಶಿ ಹ್ಯಾಸ್ ಅ ಸ್ವರ್ಡ್ ಇಲ್ಲಿ, ಆಯ್ತಾ? ಅಂಡ್ ದಿಸ್ ಇಸ್ ವೆರಿ ಎವಿಡೆಂಟ್. ಇವನ ಹತ್ರನೂ ಸ್ವರ್ಡ್ ಇದೆ. ಲೈಕ್ ತುಂಬಾ ಸ್ಟ್ರಾಂಗ್ ಆಗಿ ಬೌಂಡ್ರಿ ಹಾಕೊಂತ ಇದ್ದೀರಾ ನಿಮ್ ಲೈಫ್ ಅಲ್ಲಿ ಅಂತಾನೆ ಹೇಳ್ಬೋದು. ಅಂದ್ರೆ ಎಸ್ಪೆಷಲಿ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದಾಗ ತುಂಬಾ ಸೀರಿಯಸ್ ಅಲ್ಲಿ ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀರಾ. ಯಾರು ಪರ್ಸನ್ ನಿಮ್ ಲೈಫ್ ಅಲ್ಲಿ ಇದಾರಾ, ಲೈಕ್ ಬ್ಲೈಂಡ್ ಆಗಿ ಫಾಲಿಂಗ್ ಇನ್ ಲವ್ ಅಂತ ಡ್ರಮ್ಯಾಟಿಕ್ ವೇಲಿ ಟ್ರೀಟ್ ಮಾಡ್ತಾ ಇಲ್ಲ ನೀವು. ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಅನಾಲಿಟಿಕಲ್ ಯೋಚನೆ ಮಾಡ್ತಾ ಇದ್ದೀರಾ. ಲವ್ ಅಲ್ಲಿ ಬ್ಲೈಂಡ್ ಆಗ್ತಾ ಇಲ್ಲ ನೀವು, ಬಟ್ ಲವ್ ಅಲ್ಲಿ ಒಂದು ಸ್ಟ್ರಾಂಗ್ ಸ್ವರ್ಡ್ ನ ಇಟ್ಕೊಂಡು ಕೂತಿದ್ದೀರಾ. ಅಂದ್ರೆ ನಿಮಗೆ ಆನೆಸ್ಟಿ ಬೇಕು, ನಿಮಗೆ ಲಾಯಲ್ಟಿ ಬೇಕು. ಯಾವುದೇ ರಿಲೇಶನ್ಶಿಪ್ ಆಗ್ಲಿ ಅದರಲ್ಲಿ ಒಂದು ಸ್ಟ್ರಾಂಗ್ ಬೌಂಡ್ರಿ ಬೇಕು. ಓಕೆ, ಅದೆಲ್ಲದನ್ನು ಪ್ರಾಪರ್ ಆಗಿ ಸೆಟಪ್ ಮಾಡ್ಕೊಂತ ಇದ್ದೀರಾ. ಅಂಡ್ ದಟ್ ಈಸ್ ಯು ಬೈ ನೇಚರೇ. ನೀವು ಆ ತರ ಆಗಿದ್ದೀರಾ. ಪ್ರಾಬಬ್ಲಿ ಮುಂಚೆ ತುಂಬಾ ಎಮೋಷನಲ್ ಇದ್ರಿ ಅನ್ಸುತ್ತೆ, ಬಟ್ ಇವಾಗ ಹೆಂಗಿದ್ದೀರಾ ಅಂದ್ರೆ ಯು ಆರ್ ವೆರಿ ಅಲರ್ಟ್. ಇವಾಗ ಮನೆ ಮುಂದೆ ಡಾಗ್ ನ ಕೂರಿಸ್ದಂಗ, ಅಂದ್ರೆ ಡಾಗ್ ಬಂದ್ಬಿಟ್ಟು ಯುವರ್ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಸೆಲ್ಫ್. ಓಕೆ, ಆಕ್ಚುಲ್ ಆಗಿ ಮನೆ ಡಾಗ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಮನೆ ನಾಯಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ದಟ್ ಡಾಗ್ ನಾನು ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ನಿಮ್ ಲೈಫ್ ಅಲ್ಲಿ ಯಾರು ಎಂಟರ್ ಆಗ್ತಾ ಇದಾರಾ, ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದೆ, ತುಂಬಾ ಆನೆಸ್ಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ತುಂಬಾ ಲಾಯಲ್ಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅವ್ರ ಸ್ಮೆಲ್ ನಿಮಗೆ ಆಗ್ತಾ ಇಲ್ಲ ಅಂದ್ರೆ, ನಾಯಿಗಳ ಸ್ಮೆಲ್ ಆಗಲ್ಲ ಅಂದ್ರೆ ಬೊಗಳಕ್ ಶುರು ಮಾಡುತ್ತಲ್ಲ. ಸೊ ಯು ಜಸ್ಟ್ ಕಟ್ ಆಫ್. ದಿಸ್ ವರ್ಡ್ ಇಸ್ ಲೈಕ್ ಅ ಡಾಗ್. ಆತರ ಹೇಳಿದ್ ನಾನು, ಆಯ್ತಾ? ಆಮೇಲೆ ಏನೇನೋ ಅನ್ಕೋವಿ. 8 ಆಫ್ ಸ್ವರ್ಡ್ಸ್ ಬಂದಿದೆ. ಅಟ್ ದ ಸೇಮ್ ಟೈಮ್ ಸಮಥಿಂಗ್ ಇಸ್ ಬ್ಲಾಕಿಂಗ್ ಯು ಗೈಸ್. ಮುಂಚೆ ಇದ್ದಷ್ಟು ಆಕ್ಟಿವ್ ಇಲ್ಲ ನೀವು. ಟ್ರಸ್ಟ್ ಮೀ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಮುಂಚೆ ತುಂಬಾ ಆಕ್ಟಿವ್ ಆಗಿದ್ರಿ. ಪ್ರಾಬಬ್ಲಿ ಬೆಳಗ್ಗೆ ಎದ್ದು ಹೇಳ್ತಿರ್ಬೇಕಾದ್ರೆ ಇವಾಗ ಸ್ವಲ್ಪ ನಿಮಗೆ ಒಂಥರ ಭಯ. ಐ ಡೋಂಟ್ ನೋ ವೈ. ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಇದಾರೆ ಅಂದ್ರೆ ಪ್ರಾಬಬ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅವ್ರ ಜೊತೆ ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ. ಒಂಥರ ಫ್ಯೂ ಭಯಗಳು, ಒಂದಷ್ಟು ಭಯಗಳು ನಿಮ್ನ
ಬ್ಲಾಕ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಮುಂಚೆ ಇದ್ದಷ್ಟು ಆಕ್ಟಿವ್ ಇಲ್ಲ, ಮುಂಚೆ ಇದ್ದಷ್ಟು ಮಿಂಗಲ್ ಆಗ್ತಾ ಇಲ್ಲ ಯಾರ ಜೊತೆನೂ. ಏನೋ ಒಂದು ಹೆದ್ರಿಸಿದೆ ಅಂತ ನಂಗೆ ಅನಿಸ್ತಾ ಇದೆ. ಐ ಡೋಂಟ್ ನೋ ವಾಟ್, ಬಟ್ ಏನೋ ನಿಮಗೆ ಒಂಥರ ಹೆದ್ರಿಸ್ಬಿಟ್ಟಿದೆ, ಒಂಥರ ಯು ಆರ್ ಸ್ಕೇರ್ಡ್ ಆಫ್ ಸಮಥಿಂಗ್. ಅದಕ್ಕೆ ನೀವು ಮುಂಚೆ ಇದ್ದಷ್ಟು ಆಕ್ಟಿವ್ ಆಗಿಲ್ಲ, ಮುಂಚೆ ಇದ್ದಷ್ಟು ಫ್ರೀ ಬರ್ಡ್ ತರ ಇಲ್ಲ, ನೀವು ತುಂಬಾ ಒಂಥರ ಕತ್ತಿ ಹಿಡ್ಕೊಂಡು ನಿಂತು ಬಿಟ್ಟಿದ್ದೀರಾ. ಸೊ ಯಾರೋ ಇದಾರೆ ನಿಮ್ ಲೈಫ್ ಅಲ್ಲಿ, ನಿಮಗೆ ಕಾನ್ಫಿಡೆನ್ಸ್ ಸಿಗ್ತಾ ಇಲ್ಲ ಆ ಪರ್ಸನ್ ಜೊತೆ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗೋದಕ್ಕೆ, ನಿಮ್ಮ ಒಂದು ವೀಕ್ ಪಾರ್ಟ್ ನ ತೋರಿಸೋದಕ್ಕೆ ನಿಮಗೆ ಧೈರ್ಯ ಬರ್ತಾ ಇಲ್ಲ, ಓಪನ್ ಅಪ್ ಆಗಕ್ಕೆ ಭಯ ಆಗ್ತದೆ ನಿಮಗೆ. ಆ ತರ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ, ಬಟ್ ವಾಟ್ ಗೈಸ್, ಲಿಟ್ರಲಿ ಆಲ್ 4 cards ಅಲ್ಲಿ ಸ್ಪೋರ್ಟ್ಸ್ ಎನರ್ಜಿ ಬರ್ತಾ ಇದೆ. ಲಿಟ್ರಲಿ ಆಲ್ 4 cards, all of them has sports energy. I don't know what is wrong. ಮನೇಲಿ ಏನಾದ್ರು ಸ್ಟ್ರೆಸ್ಫುಲ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಯಾರೋ ಹರ್ಟ್ ಮಾಡಿದ್ದಾರೆ ನಿಮಗೆ ರೀಸೆಂಟ್ ಆಗಿ, ಐ ಆಮ್ ಶೋರ್ ಅಬೌಟ್ ದಟ್. ಅದ್ರ ಬಗ್ಗೆ ನಿಮಗೆ ಇನ್ನೂ ನೈಟ್ ಮೇರ್ಸ್ ಬರ್ತಾ ಇದೆ, ನಿಮಗೆ ಮೂವ್ ಆನ್ ಆಗಕ್ ಆಗ್ತಾ ಇಲ್ಲ, ನಿಮ್ ಡಿಸಿಷನ್ ಅಲ್ಲಿ ನಿಮಗೆ ಸ್ವಲ್ಪ ಡೌಟ್ಫುಲ್ ಆಗಿ ಬರ್ತಾ ಇದೆ, ಅಥವಾ ಯು ಗೈಸ್ ಆರ್ ಸ್ಟಕ್. ಇವಾಗ ಹೆಂಗ್ ಗೊತ್ತಾ, ಆಲ್ರೆಡಿ ಹಾರ್ಟ್ ಅಲ್ಲಿ ಗಾಯ ಇದೆ, ಅದ್ರ ಮೇಲೆ ಪ್ರಾಬಬ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಆ ಗಾಯ ಜಾಸ್ತಿ ಆಗ್ತಾ ಇದೆ. ಮೇ ಬಿ ನೀವು ಪ್ರಾಬಬ್ಲಿ ಏನ್ ನಿಮಗೆ ಬೇಜಾರ್ ಮಾಡ್ತಾ ಇದೆ, ಏನ್ ನಿಮಗೆ ಭಯ ಪಡಿಸ್ತಾ ಇದೆ, ಪ್ರಾಬಬ್ಲಿ ಇಟ್ಸ್ ಹೈ ಟೈಮ್ ಶೇರ್ ಮಾಡೋದಕ್ಕೆ, ಹೈ ಟೈಮ್ ಯಾರು ಹೇಳ್ಕೊಳ್ಳೋದಕ್ಕೆ. ಎಮೋಷನಲಿ ಲೋ ಫೀಲ್ ಆಗ್ತಾ ಇದೆಯಾ? ಐ ಥಿಂಕ್ ಯಾರನ್ನ ನೀವು ಟ್ರಸ್ಟ್ ಮಾಡ್ತೀರಾ, ಫ್ರೆಂಡ್ಸ್ ಆಗಿರ್ಬೋದು, ಸಿಬ್ಲಿಂಗ್ ಆಗಿರ್ಬೋದು, ಐ ಥಿಂಕ್ ಹೈ ಟೈಮ್ ಟು ಓಪನ್ ಅಪ್, ಹೇಳ್ಕೊಳ್ಳಿ. ನಿಮಗೆ ಅಷ್ಟು ಭಯ ಅನ್ಸಿದ್ರೆ, ಐ ಮೀನ್ ನನ್ನ ವೀಕ್ ಸೈಡ್ನ ಯಾರಿಗೂ ತೋರಿಸ್ಬಾರ್ದು ಅನ್ಸಿದ್ರೆ, ಪ್ರಾಬಬ್ಲಿ ನಿಮ್ ಒಂದು ಮಿರರ್ ಮುಂದೆ ನಿಂತ್ಕೊಂಡು ಐ ಥಿಂಕ್ ಟೆಲ್ ಇಟ್ ಟು ಯೋರ್ ಸೆಲ್ಫ್. ನೀವೇ ಹೇಳ್ಕೊಳ್ಳಿ, ಮಿರರ್ ಅಲ್ಲಿ ನಿಮ್ಮ ಫೇಸ್ ನೋಡ್ಕೊಂಡು ಹೇಳ್ಕೊಳ್ಳಿ ಅಟ್ಲೀಸ್ಟ್. ಅಥವಾ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಐ ಥಿಂಕ್ ಒಬ್ರೇ ಕುತ್ಕೊಂಡು ದೇವ್ರ ಹತ್ರ ಅಟ್ಲೀಸ್ಟ್ ಶೇರ್ ಮಾಡಿ, ಅಥವಾ ನೀವ್ ಏನ್ ನಂಬ್ತೀರಾ ಅದ್ರ ಜೊತೆ ಹೇಳ್ಕೊಳ್ಳಿ. ಐ ಥಿಂಕ್ ದಿಸ್ ಇಸ್ ಹೈ ಟೈಮ್. God, I don't know what am I pulling today. You guys are in breakup situation, ಬ್ರೇಕಪ್ ಥ್ರೂ, ಅಥವಾ ಏನೋ ಒಂದು ರೀಸೆಂಟ್ ಆಗಿ ಡಿಸಪಾಯಿಂಟ್ಮೆಂಟ್ ಮಾಡಿದೆ, ನಿಮಗೆ ತುಂಬಾ ಇಷ್ಟವಾಗಿರೋದು ನಿಮಗೆ ಸ್ವಲ್ಪ ಕೈ ಕೊಟ್ಟಿದೆ, ಹರ್ಟ್ ಮಾಡಿದೆ, ಇಷ್ಟಪಟ್ಟೇನೋ ಮಾಡಿದ್ರೆ ಅದು ನಿಮಗೆ ವರ್ಕೌಟ್ ಆಗಿಲ್ಲ, ಆ ಒಂದು ಫೇಲ್ಯೂರ್ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀರಾ. 6 of Wands, ಐ ಥಿಂಕ್ ದೇರ್ ಈಸ್ ಸಮ್ವನ್ ನಿಮ್ಮ ಲೈಫಲ್ಲಿ ನಿಮ್ನ ವೀಕ್ ಮಾಡ್ಬಿಟ್ಟು ಅವ್ರು ಸ್ಟ್ರಾಂಗ್ ಆಗಿ ಕುತ್ಕೊಂಡಿರೋದು. ಐ ಥಿಂಕ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ನಿಮ್ಮ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭರಾಶಿ, ತುಲಾ ರಾಶಿ ಹಾಗೂ ಮಿಥುನ ರಾಶಿ. ಡಬಲ್ ಕನ್ಫರ್ಮೇಶನ್. ಓಕೆ, ಯಾರೋ ಒಬ್ರು ಇಲ್ಲಿ ನಿಮಗೆ ಹರ್ಟ್ ಮಾಡ್ಬಿಟ್ಟು ಅವರು ಖುಷಿಯಾಗಿರೋದನ್ನ ನೋಡ್ತಾ ಇದೀನಿ, ಅವರು ಅವ್ರ ಲೈಫ್ನ ಎಂಜಾಯ್ ಮಾಡ್ತಾ ಇರೋದು, ನಿಮ್ನ ತಳ್ಬಿಟ್ಟು ಅವ್ರ ಆ ಸೀಟಲ್ಲಿ ಕೂತಿರೋದು. ದೇರ್ ಇಸ್ ಸಮ್ವನ್. ಇಲ್ಲ ಒಂದ್ ಕಡೆ ನೀವು ಅವ್ರ ಲೈಫ್ ಸ್ಟೈಲ್ ನೋಡ್ಬಿಟ್ಟು ನೀವು ಅವರ ಆಡ್ತಿರೋ ರೀತಿ ಎಲ್ಲ ಸ್ಟಾಪ್ ಮಾಡ್ತಾ ಇದ್ದೀರಾ, ನಿಮಗೆ ಅದು ಇನ್ನೂ ಹರ್ಟ್ ಆಗ್ತಾ ಇದೆ. ಸ್ಪೋರ್ಟ್ಸ್ ಎನರ್ಜಿ ಅಗೇನ್. ಇಟ್ಸ್ ಅ ಟೈಮ್ ಟು ಟೇಕ್ ಅ ಬ್ರೇಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಎಸ್ಪೆಷಲಿ ರಿಲೇಶನ್ಶಿಪ್ ಇಂದ ಬ್ರೇಕ್ ತಗೊಳ್ಳಿ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಯಾವುದೇ ಒಂದು ಹೊಸ ಪರ್ಸನ್ನ ಎಂಬ್ರೇಸ್ ಮಾಡೋದಕ್ಕೆ ಹೋಗಬೇಡಿ. ಟೇಕ್ ಅ ಶಾರ್ಟ್ ಬ್ರೇಕ್, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಬಿಕಾಸ್ ಆಲ್ರೆಡಿ ಗಾಯ ಆಗಿದೆ, ಗಾಯ ವಾಸಿ ಮಾಡೋವರೆಗೂ ಯಾರನ್ನೂ ಎಂಟರ್ಟೈನ್ ಮಾಡಬೇಡಿ, ಏನೋ ಒಂದು ಹೊಸದನ್ನು ಮಾಡೋದಕ್ಕೆ ಹೋಗಬೇಡಿ. ವರ್ಕ್ ಆನ್ ಯೋರ್ ಸೆಲ್ಫ್. ನಿಮಗೆ ಪೀಸ್ ಬೇಕು, ನಿಮಗೆ ನೆಮ್ಮದಿ ಬೇಕು, ಟ್ರಸ್ಟ್ ಮೀ. ಮೆಡಿಟೇಷನ್ ಮಾಡಿ, ಹೀಲಿಂಗ್ ಇಫ್ ಪಾಸಿಬಲ್, ಹೀಲಿಂಗ್ ಜಾಯಿನ್ ಆಗಿ. ಇದೇನು ತಮಾಷೆ ಅಲ್ಲ, ಹೀಲಿಂಗ್ ಅಲ್ಲಿ ಏನೂ ಆಗಲ್ಲ. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಹೀಲಿಂಗ್ ಜಾಯಿನ್ ಆಗ್ತಾರೆ ಅಂಡ್ ದೇ ಕಮ್ ಔಟ್ ಸ್ಟ್ರಾಂಗ್ ಎಮೋಷನಲಿ.
ನಾನು ಹೀಲಿಂಗ್ ಮಾಡಲ್ಲ. ಸೊ ಬಟ್ ದೆರ್ ಆರ್ ಸೋ ಮೆನಿ ಪೀಪಲ್, ಟ್ರಸ್ಟ್ ಮೀ, ದೇ ವಿಲ್ ಮೇಕ್ ಯು ಫೀಲ್ ಬೆಟರ್. ದುಡ್ಡು ಬಗ್ಗೆ ಇವಾಗ ಯೋಚನೆ ಮಾಡಬೇಡಿ. ಐ ಗೆಸ್ 3 ಆಫ್ ಕಪ್ಸ್, ದೇರ್ ಇಸ್ ಸಮ್ ಒನ್. ಆಯ್ತಾ, ನಿಮಗೆ ಎಷ್ಟೇ ಆಗಲಿ ನಿಮಗೆ ಕ್ಲೋಸ್ ಪೀಪಲ್ ಇದ್ದಾರೆ. ಯು ಗೈಸ್ ಆರ್ ಹೈಡಿಂಗ್ ಸಮಥಿಂಗ್ ಸೀಕ್ರೆಟ್ ಆಗಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರನ್ನೋ ಇಷ್ಟಪಡ್ತಾ ಇದ್ದೀರಾ, ಬಿಕಾಸ್ 3 ಆಫ್ ಕಪ್ಸ್ ಬಂದಿರೋದ್ರಿಂದ. 3 ಆಫ್ ಕಪ್ಸ್ ವಿತ್ 4 ಆಫ್ ಸ್ವಾರ್ಡ್ಸ್. ಯು ಲೈಕ್ ಸಮ್ ಒನ್ ಇನ್ ಯೋರ್ ಫ್ರೆಂಡ್ ಸರ್ಕಲ್. ಅವ್ರು ನಿಮಗೆ ಅದು ಹೇಳೋದಕ್ಕೆ ಆಗ್ತಾ ಇಲ್ಲ. ಆ ಸೀಕ್ರೆಟ್ ನ ಹಾರ್ಟ್ ಅಲ್ಲೇ ಇಟ್ಕೊಂಡು ಹಾರ್ಟ್ ನ ಭಾರ ಮಾಡ್ತಾ ಇದ್ದೀರಾ. ಯು ಹೈಡಿಂಗ್ ಸಮಥಿಂಗ್ ಫ್ರಮ್ ಯುವರ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ದೆರ್ ಈಸ್ ಸನ್ ಟ್ಯಾರೋ. ಗುಡ್ ಲಕ್ ಈಸ್ ಬೈ ಯೋರ್ ಸೈಡ್. ಲಕ್ ನಿಮ್ ಜೊತೆ ಇದೆ. ದೇರ್ ಇಸ್ ಹ್ಯಾಪಿನೆಸ್, ದೇರ್ ಇಸ್ ಟೆಂಪರೆನ್ಸ್. ಏನಾಗ್ತಾ ಇದೆ, ನಿಮ್ಮ ಲವ್ ಲೈಫ್ ಸ್ವಲ್ಪ ಡ್ಯಾಮೇಜಿಂಗ್ ಆಗ್ತಾ ಇದೆ. ಬಟ್ ಕರಿಯರ್ ಬಗ್ಗೆ ನೀವೇನಾದ್ರೂ ಇಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಕರಿಯರ್ ಅಲ್ಲಿ ಏನೋ ಒಂದು ಟ್ರೈ ಮಾಡಿದ್ರಿ, ಅದು ವರ್ಕೌಟ್ ಆಗಿಲ್ಲ, ಆ ಜಾಬಿಗೆ ಅಪ್ಲೈ ಮಾಡಿದ್ರಿ, ಇಂಟರ್ವ್ಯೂ ಕೂಡ ಕೊಟ್ಟಿದ್ರಿ, ಡಿಸಪಾಯಿಂಟ್ ಆಗಿದೆ, ಹಂಗಂತ ಕರಿಯರ್ ನಿಮ್ದು ಬಿದ್ದೋಗ್ತಾ ಇಲ್ಲ. ಕರಿಯರ್ ಈಸ್ ಆಕ್ಚುಲಿ ಟೇಕಿಂಗ್ ಇಟ್ಸ್ ಫಾರ್ಮ್, ಇಟ್ಸ್ ಡೈರೆಕ್ಷನ್. ಲೇಟ್ ಆಗಾದ್ರೂ ನಿಮ್ ಪೇಷನ್ಸ್ ಇಟ್ಕೊಂಡ್ರೆ ನಿಮ್ದು ಏನಿದೆ ಅದನ್ನ ಅದ್ರ ಕಡೆ ಕರ್ಕೊಂಡು ಹೋಗುತ್ತೆ. ಐ ಗೆಸ್ ಯೂನಿವರ್ಸ್ ನಿಮ್ನ ಈ ವೇಯಲ್ಲಿ ಒಂದು ರೈಟ್ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಅನ್ನಿಸ್ತಾ ಇದೆ. ಲುಕ್ ಎಟ್ ದಿಸ್ ಲವರ್ಸ್ ಟ್ಯಾರೋ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಐ ಥಿಂಕ್ ಯು ಲೈಕ್ ಸಮ್ ಒನ್. ಇದು ಫ್ಯೂಚರ್ ಬಗ್ಗೆ ಹೇಳ್ತಾ ಇದೆ. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದೆ. ದ ಮೂಮೆಂಟ್ ನೀವು ಹೀಲ್ ಆಗ್ಬಿಟ್ಟು ಯಾವಾಗ ಹೊರಗೆ ಬರ್ತೀರಾ, ಒಂದು ಹೊಸ ಪರ್ಸನ್ ವೇಲಿ ಯಾವಾಗ ನೀವು ಹೊರಗೆ ಬರ್ತೀರಾ, ಒಂದು ಹೊಸ ಎನರ್ಜಿ ಇಟ್ಕೊಂಡು ಯಾವಾಗ ಹೊರಗೆ ಬರ್ತೀರಾ ಅಲ್ವಾ, ದೆನ್ ಯು ಗೋ. ಒಂದು ನ್ಯೂ ಪರ್ಸನ್ನ ಯೂನಿವರ್ಸ್ ನಿಮ್ ಕಡೆ ಕಳ್ಸುತ್ತೆ ಅಂತಾನೆ ಹೇಳ್ಬೋದು. ಐ ಥಿಂಕ್ ಈ ಪರ್ಸನ್ ಆಲ್ರೆಡಿ ನಿಮ್ ಲೈಫಲ್ಲಿ ಇದ್ದಾರೆ, ಬಟ್ ನೀವು ಅವ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾ ಇಲ್ಲ ಅಷ್ಟೇ. ದೇರ್ ಇಸ್ ಸಮ್ ಒನ್. ಒಂದ್ಸಲ ನೀವು ಯಾವಾಗ ಆ ಬ್ರೇಕಪ್, ಆ ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ ಹೊರಗೆ ಬರ್ತೀರಾ ಅಲ್ವಾ, ನಾನೇ ವಿಕ್ಟಿಮ್ ಅಂತ ಅನ್ಕೊಂಡನೆ ಹೊರಗೆ ಬರ್ತೀರಾ ಅಲ್ವಾ, ಅವಾಗ ಈ ಪರ್ಸನ್ ನೀವು ಕಂಡ್ಬಿಟ್ಟು ನೋಡೋದಕ್ಕಾಗತ್ತೆ. ಬಟ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ದೇರ್ ನಿಮ್ಮ ಲೈಫಲ್ಲಿ. ದೇರ್ ಇಸ್ ಟವರ್ ಲಿಟ್ರಲಿ ನಿಮಗೆ ಕಂಟಿನ್ಯೂಸ್ ಲಾಸ್ಟ್ 3 ರೀಡಿಂಗ್ಸ್ ಅಲ್ಲಿ ಬಂದಿದೆ ಅಂತ ಅನ್ಕೊಂತೀನಿ. ದೇರ್ ಇಸ್ ಸಮಥಿಂಗ್ ನೀವು ಬಿಡೋದಕ್ಕೆ ರೆಡಿ ಇಲ್ಲ, ಎಂಡ್ ಮಾಡೋದಕ್ಕೆ ರೆಡಿ ಇಲ್ಲ, ಬಟ್ ಅದು ಎಂಡ್ ಆಗುತ್ತೆ ವಿತ್ ಆರ್ ವಿತೌಟ್ ಗಿವಿಂಗ್ ಯು ಹಿಂಟ್. ಏನೋ ನೀವು ಇಲ್ಲಿವರೆಗೂ ಕಟ್ಟದಿರೋದು, ಹೋಪ್ಸ್ ಇಟ್ಕೊಂಡಿದ್ದು ಬಿಲ್ಡ್ ಆಗ್ತಾ ಇದೆ, ಬಿದ್ದೋಗ್ತಾ ಇದೆ ಪರ್ಮನೆಂಟ್ ಆಗಿ. ಬಟ್ ಇಟ್ ಈಸ್ ಫೈನ್. ಅದು ನಿಮ್ನ ಒಂದು ರೈಟ್ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಟವರ್ ಬಂದಿದೆ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಓಕೆ, ಪ್ರಾಬಬ್ಲಿ ಇಟ್ಸ್ ಮೋರ್ ಲೈಕ್ ಏನು ಇಲ್ಲಿ ನಿಮ್ನ ಬಿಟ್ಟೋಗ್ತಾ ಇದೆ, ಏನ್ ಮುರಿತಾ ಇದೆ, ಪ್ರಾಬಬ್ಲಿ ಅದು ನಿಮಗೆ ಎಲ್ಲರ ಹತ್ರ ಹೇಳ್ಕೊಡೋದಕ್ಕೆ ಆಗಲ್ಲ. ಮೇ ಬಿ ದಟ್ ಈಸ್ ವೈ ಒಬ್ರೆ ನೀವು ಅನುಭವಿಸ್ತಾ ಇದ್ದೀರಾ. ಇಟ್ಸ್ ಓಕೆ. ಇವತ್ತು ನೀವು ಕಾರ್ನರ್ಡ್ ಫೀಲ್ ಆಗ್ತಿರ್ಬೋದು, ಇವತ್ತು ನಿಮಗೆ ಲೋನ್ಲಿ ಫೀಲ್ ಆಗ್ತಾ ಇರ್ಬೋದು, ಇವತ್ತು ನಿಮಗೆ ಏನೇನೋ ನಿಮ್ಮ ಬಗ್ಗೆನೇ ನೆಗೆಟಿವ್ ಥಾಟ್ಸ್ ಬರ್ಬೋದು. ಬಟ್ ಲೆಟ್ ಇಟ್ ಗೋ, ಓವರ್ಕಮ್ ಇಟ್. ನಿಮಗೆ ನೀವು ಸ್ವಲ್ಪ ಟೈಮ್ ಕೊಡಿ, ಹೊರಗೆ ಬರೋದಕ್ಕೆ ಟೈಮ್ ಕೊಡಿ. ನಿಮ್ಮ ಲೈಫ್ ಇಷ್ಟೇ ಅಲ್ಲ, ಟ್ರಸ್ಟ್ ಮೀ, ಲಾಟ್ ಆಫ್ ಸರ್ಪ್ರೈಸಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅದು ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಬೋತ್ ವೇ ಅಂತ ನಾನು ನೋಡ್ತಾ ಇದ್ದೀನಿ. ಬಟ್ ಏನೋ ಒಂದು ಮುರಿದೋಗುತ್ತೆ ಅದಕ್ಕೂ ಮುಂಚೆ, ಅಥವಾ ಏನೋ ಒಂದು ನೆಗೆಟಿವ್ ಸಿಚುವೇಶನ್ ನೀವು ಹೊರಗೆ ಬರಬೇಕು, ಆಮೇಲೆ ಅದು ಬರುತ್ತೆ. ಸೊ ಹೋಪ್ಸ್ ಕಳ್ಕೊಬೇಡಿ. ಓಕೆ, ಸೊ ದಟ್ಸ್ ದ ಟ್ಯಾರೋ ಕಾರ್ಡ್ ಮೆಸೇಜ್. ನಿಮ್ಮೆಲ್ರಿಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಏನ್ ಅನ್ಸ್ತು ಅಂತ. ಇಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋ. ಅಂಡ್ ದೆನ್ ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಕೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅದು ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಆಗಿರ್ಬಹುದು ಅಥವಾ ವೇದಿಕ್ ಆಸ್ಟ್ರಾಲಜಿ ಕೋರ್ಸ್ ಆಗಿರ್ಬೋದು, ಯು ಗೈಸ್ ಕ್ಯಾನ್ ವಾಟ್ಸ್ಆಪ್ ಮೀ. ಆ್ಯಂಡ್ ದೆನ್ ನಾನು ಇಕಿಗಾಯ್ ಅಂತ ರೀಸೆಂಟ್ ಆಗಿ ಒಂದು ಹೊಸ ಪ್ಲೇ ಲಿಸ್ಟ್ನ ಸ್ಟಾರ್ಟ್ ಮಾಡಿದ್ದೀನಿ, ಸಮರಿ ಆಫ್ ದ ಬುಕ್. ಆ್ಯಂಡ್ ಆ ಬುಕ್ ಸಮರಿ ಆದಮೇಲೆ ವೇದಿಕ್ ಆಸ್ಟ್ರಾಲಜಿ ಡಿಸ್ಕಸ್ ಮಾಡ್ತೀವಿ ನಾವು ಅದೇ ವಿಡಿಯೋದಲ್ಲಿ ಗೋಯಿಂಗ್ ಫಾರ್ವರ್ಡ್. ಸೊ ನೋಡಿ, ಇಷ್ಟ ಆದರೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ ಗೈಸ್, ಎಸ್ ದಟ್ಸ್ ಇಟ್. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಆ್ಯಂಡ್ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಾ ಇಲ್ಲ, ಮಾಡ್ಬೋದು. ಎವ್ರಿ ಡೇ ನಾನು ಪೋಸ್ಟ್ ಹಾಕ್ತೀನಿ.
ಓಕೆ, ಸೊ ಎಸ್, ಬಾಯ್.